ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಊರಿಂದು ಕೆನಲ್ ನೋಡ್ರಿ. ಇದು ಅಂದರೆ ಕರ್ನಾಟಕದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಬಿಗ್ಗೆಸ್ಟ್ ಕೆನಲ್. ಅಂದರೆ ಇರಿಗೇಷನ್ 1982 ಅಲ್ಲಿ ಏನು ನಾರಾಯಣಪುರ ಡ್ಯಾಮ್ ಕಟ್ಟಿದ್ರಲ್ಲ, 4 ಲಕ್ಷ ಹೆಕ್ಟೇರ್ ಅಂದರೆ ಸರಿಸುಮಾರು 9 ಲಕ್ಷ ಎಕರೆಗೆ ನೀರಾವರಿ ಒದಗಿಸ್ಬೇಕು ಅಂತ ಈ ಡ್ಯಾಮ್ ಕಟ್ಟಿ ಈ ಕ್ಯಾನಲ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿರೋದು. 220 ಕಿಲೋಮೀಟ್ರು ಏನೋ ಈ ಕ್ಯಾನಲ್ ಇದೆ. ಇದು ಬ್ರಿಡ್ಜ್ ಇದೆ ಇಲ್ಲಿ ಕೆಳಗಡೆ, ತೋರಿಸ್ತೀನಿ. ಏನಪ್ಪ ಅಂದರೆ ಕೆಳಗಡೆ ಇದು ಡೋಣಿ ನದಿ ಅಂತ ಕೇಳಿ, ತಾಳಿಕೋಟೆ ಭಾಗದಿಂದ ಹರ್ಕೊಂಬರುತ್ತೆ ಡೋಣಿ ನದಿ. ಅದು ಕೃಷ್ಣಾ ನದಿ ಉಪಭಾಗ, ಅದು ಅಂದರೆ ಉಪನದಿ ಥರ. ಕೆಳಗಡೆ ಅಲ್ಲಿ ಏನು ಕಾಣಿಸ್ತಿದೆಯಲ್ಲ, ಅಲ್ಲಿ ನದಿ ಕೃಷ್ಣಾ ನದಿಯ ಡೋಣಿ ನದಿ ಅಂದರೆ ಉಪನದಿ, ಅದು ಡೋಣಿ ನದಿ ಅಂತ ಕರೀತಾರೆ. ಅದು ಇರುತ್ತೆ. ಮೇಲ್ಗಡೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ನಾರಾಯಣಪುರ ಡ್ಯಾಮ್ ನೀರೇ ಬರ್ತಾ ಇದೆ. ನಮ್ಮ ಜಮೀನಿನ ಪಕ್ಕ ಅಂದರೆ ಕೆಲವು ಡಿಸ್ಟೆನ್ಸ್, ಅಂದರೆ ಕಡಿಮೆ ಅಂದರೆ ಒಂದು 600-700 ಮೀಟರ್ ಡಿಸ್ಟೆನ್ಸಲ್ಲಿದೆ ಈ ಕೆನಲ್. ಬಟ್ ದುರಾದೃಷ್ಟ ಏನಂದರೆ ನಮ್ಮ ಊರು ಯಾದಗಿರಿ ಜಿಲ್ಲೆಯ ಕೊನೆಯ ಹಳ್ಳಿ, ಹಗರಟಗಿ ಗ್ರಾಮ ಅಂತೇಳಿ. ಆ ಊರಿಗೆ ಬಿಟ್ಟು ಈ ಕಡೆ ಏನು ನಾವು ನಿಂತ್ಕೊಂಡಿದ್ದೀವಲ್ಲ, ಇದು ಎಡದಂಡೆ ಆಗುತ್ತೆ. ಈ ಕಡೆ ಭಾಗ ಎಲ್ಲ ನೀರಿದೆ, ಆ ಕಡೆ ಬಲದಂಡೆ, ಆ ಕಡೆ ನೀರಿಲ್ಲ. ಆ ಕಡೆ ನೀರಾವರಿ ವ್ಯವಸ್ಥೆ ಈ 40 ವರ್ಷದ ಹಿಂದೆನೇ ಈ ಕೆನಲ್ ಪ್ರಾಜೆಕ್ಟ್ ಆಗಿರೋದು. ಬಟ್ ನಮ್ಮೂರಿಗೆ ನೀರಿಲ್ಲ. ಈ ಕಡೆ ಭಾಗ ಈ ಹುಣಸಗಿ ಮತ್ತು ಈ ಕಡೆ ಶಾಪೂರು, ಈ ಕಡೆ ಎಲ್ಲ ಹರಿದೋಗುತ್ತೆ ಈ ಕೆನಲ್. ಈ ಮಾಳೂರು, ಆಮೇಲೆ ಸಾಲೋಡ್ಗಿ, ಈ ಕಡೆ ಎಲ್ಲ ನೀರು ಬರುತ್ತೆ. ಇದು ದುರಾದೃಷ್ಟ ಅಂದರೆ ನಮ್ಮೂರಿಗೆ ನೀರಿಲ್ಲ. ಆದರೂ ನಮ್ಮ ಜನ ನೋಡಿ ಅಲ್ಲೇ ಮೋಟ್ರು ಕೂರಿಸ್ಕೊಂಡು ನೀರು ತೊಗೊಳೋದು ಮಾತ್ರ ನಿಲ್ಲಿಸಲ್ಲ. ಇದು ನೀರಿನ ಸಮಸ್ಯೆ, ನಮ್ಮೂರಿಗಿರೋ ನೀರಿನ ಸಮಸ್ಯೆ. ಎಡದಂಡೆಗೆ ನೀರಿದೆ, ಬಲದಂಡೆಗೆ ನೀರಿಲ್ಲ. ಇರಲಿ, ಸುಮ್ಮನೆ ನಮ್ಮ ಊರಿನ ಕೆನಲ್ ಒಂದ್ಸಲಿ ನೀವು ನೋಡ್ರಿ ಅಂತ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಫೋರ್ಸ್ಫುಲಿ ನೀರು ಹರಿತಾ ಇದೆ, ಭಯಂಕರ ಫೋರ್ಸು. ಈಜಾಡ್ತಾರೆ ಹುಡುಗರು, ನಾವು ಈಜು ಕಲ್ತಿದ್ದೆಲ್ಲ ಇಲ್ಲೇ. ಅಲ್ಲಂತರೂ ಸಿಕ್ಕಾಪಟ್ಟೆ ನೀರು ಸೆಳ್ತಾ. ಆ ನೀರು ಹಿಂಗೆ ಸ್ಪೀಡಾಗಿ ಬಂದ್ಬಿಟ್ಟು ನೋಡಿ ವಾಪಸ್ ಈ ಕಡೆನೇ ಹರಿತಾ ಇದೆ. ಅಂದರೆ ಅಲ್ಲಿ ಸ್ವಲ್ಪ ಅಗಲ ಕಮ್ಮಿ ಇದೆ. ಅಂದರೆ ಕೆಳಗಡೆ ಬ್ರಿಡ್ಜ್ ಕಟ್ಟಿದಾರಲ್ಲ, ಕೆಳಗಡೆನೂ ನದಿ ಹೋಗುತ್ತೆ, ಮೇಲ್ಗಡೆ ನೀರು ಹೋಗುತ್ತೆ. ಕೆಳಗಡೆ ನದಿ ನೀರು ಹೋಗೋಕ್ಕೆ ಮಾಡಿರೋಕ್ಕೋಸ್ಕರ ಅದು ಏನು ಬ್ರಿಡ್ಜ್ ಇದೆ, ನೀರು ಬರೋಕ್ಕೆ ಸ್ವಲ್ಪ ನ್ಯಾರೋ ಇದೆ. ಅಂದರೆ ಏನಂತಾರೆ ನೀವು, ಜಾಗ ಕಡಿಮೆ ಇದೆ. ಅದಕ್ಕೋಸ್ಕರ ನೀರಿನ ವೇಗ ಜಾಸ್ತಿ ಇದೆ. ಹೋಗ್ಬಿಟ್ಟು ನೀರು ವಾಪಸ್ ಈ ಕಡೆನೇ ತಳ್ಳುತ್ತೆ, ಮತ್ತೆ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ ನೋಡಿ. ಮತ್ತೆ ಆ ಕಡೆ ಏನಿದೆ, ಆ ಕಡೆ ನಮ್ಮ ಜಮೀನು ಕಾಣಿಸುತ್ತೆ ನಿಮ್ಗಲ್ಲಿ. ಗ್ರೀನಾಗಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಆ ಕಡೆ ಹೋಗಿ ತೋರಿಸ್ತೀನಿ. ಅದು ನಮ್ಮ ಕಬ್ಬು ನೋಡಿ, ಕಂಪ್ಲೀಟಾಗಿ ನಾನೇನು ಕಬ್ಬಿನ ವಿಡಿಯೋಗಳೆಲ್ಲ ಮಾಡ್ತಾ ಇರ್ತೀನಲ್ಲ, ಅದು ನಮ್ಮ ಜಮೀನು. ಅದನ್ನೂ ತೋರಿಸ್ತೀನಿ. ಸ್ವಲ್ಪ ಮುಂದೆ ಹೋಗಿ ಇದ್ರ ಬಗ್ಗೆನೂ ತೋರಿಸ್ತೀನಿ. ನೋಡಿ, ಕೆಳಗಡೆ ನದಿ ಬರುತ್ತೆ. ಮಳೆ ಬಂದಾಗ, ತುಂಬ ಮಳೆ ಬಂದಾಗ ಈ ಕಡೆ ಬರೋಕ್ಕೂ ಆಗಲ್ಲ. ಈ ಕಡೆ ಎಲ್ಲ ಅಲ್ಲೆಲ್ಲ ರಸ್ತೆ ಇದೆಯಲ್ಲ, ಅದೆಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಅದು ಹೊರಟ್ಟಿ ಗ್ರಾಮ, ನಮ್ಮೂರಿನ ಸರ್ವೆಲ್ಲೇ ಬರೋದದು. ಆ ಗ್ರಾಮಕ್ಕೆ ಹೋಗೋ ದಾರಿ ಮಳೆ ಅತಿಯಾಗಾದರೆ ಆ ದಾರಿನೂ ಕ್ಲೋಸ್ ಆಗಿರುತ್ತೆ. ಮುಂಚೆ ಅಷ್ಟೂ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಕಾಂಕ್ರೀಟ್ ಬ್ರಿಡ್ಜ್ ಆಗಿದೆ ಆ್ಯಕ್ಚುಲಿ, ಆ ವ್ಯವಸ್ಥೆನೂ ಇರಲಿಲ್ಲ. ನೋಡಿ ನೀರು ಎಷ್ಟು ಸ್ಪೀಡಾಗಿದೆ, ತುಂಬ ಸ್ಪೀಡ್. ಸುಮಾರು 4.5 ಲಕ್ಷ ಹೆಕ್ಟೇರ್ ಅಂದರೆ 9 ಲಕ್ಷ ಎಕರೆ ನೀರಾವರಿ ಹೋಗುತ್ತೆ. ಬಟ್ ಅನ್ಫಾರ್ಚುನೇಟಾಗಿ ಹೇಳಿದ್ನಲ್ಲ, ನಮ್ಮೂರಿಗೆ ಇಲ್ಲ ನೀರು. ಹಗರಟಗಿ ಗ್ರಾಮಕ್ಕೆ ನೀರಿಲ್ಲ, ಬಲದಂಡೆ ಆಗುತ್ತೆ ಅನ್ನೋಕ್ಕೋಸ್ಕರ ಎಡದಂಡೆಗೆಲ್ಲ ನೀರಾವರಿ ಮಾಡಿದ್ದಾರೆ. ಮತ್ತು ಇದು 1982 ಅಲ್ಲಿ, ಅದು ಯಾವಾಗ ಮುಗೀತೋ ಗೊತ್ತಿಲ್ಲ, 82 ಅಲ್ಲಿ ಸ್ಟಾರ್ಟ್ ಆಗಿದ್ದು.
ಇಲ್ಲಿ ನಮ್ಮ ಸಂಬಂಧಿಕರೆಲ್ಲ ಈ ಕೆನಲ್ ಕನ್ಸ್ಟ್ರಕ್ಷನಲ್ಲಿ ಕೂಲಿ ಕೆಲಸಕ್ಕೆ ಬರ್ತಾಯಿದ್ರು. ಆವಾಗ ಕೂಲಿ ಗಂಡಾಳಿಗೆ 5 ರೂಪಾಯಿ, ಹೆಣ್ಣಾಳಿಗೆ 3 ರೂಪಾಯಿ, ಆ ರೀತಿ ಕೂಲಿ ಇತ್ತು. ನೋಡಿ, ತುಂಬ ದೂರ ಹೋದರೆ ಏನೋ ಗೊತ್ತಾಗಲ್ಲ ನಿಮಗೆ. ಈ ಥರ ಇದೆ ನೋಡಿ. ಈ ಥರ ಇದೆ. ಆ ಕಡೆ ಹೋಗಿ ನಮ್ಮ ಜಮೀನು ತೋರಿಸ್ತೀನಿ ಕಾಣೋದನ್ನು. ಮತ್ತು ಡೋಣಿ ನದಿ ಏನು ಹರಿಯುತ್ತಲ್ಲ ಅದನ್ನು ತೋರಿಸ್ತೀನಿ. ಸಿಕ್ಕಾಪಟ್ಟೆ ಸ್ಪೀಡ್ ಇದೆ ನೀರು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸ್ಪೀಡ್ ಇದೆ ನೀರು. ತೋರಿಸ್ತೀನಿ, ಆ ಕಡೆನೂ ಹೋಗಿ ತೋರಿಸ್ತೀನಿ. ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಒಂದು ಬ್ರಿಡ್ಜ್ ಇದೆ ನೋಡ್ರಿ. ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಈಗ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿರ್ಬೋದು ನೋಡಿ. ಅಷ್ಟೊಂದು ಜಾಗ ನ್ಯಾರೋ ಆಗಿದೆ. ಅಂದರೆ ಆ ಕ್ಯಾನಲ್ದು ಸೈಜ್ ಏನಿದೆ ಕಡಿಮೆ ಆಯ್ತು ಅಲ್ಲಿ. ಅಂದರೆ ನೀರು ಬರೋ ಜಾಗ ಕಡಿಮೆ ಆಯಿತು. ಆದರೂ ಕೂಡ ನೀರಿನ ಮಟ್ಟ ಏನು ಅಲ್ಲಿ ಏನು ಹೆಚ್ಚು ಕಮ್ಮಿ ಆಗಲ್ಲ, ಬಟ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಸುಮಾರು ಈ ಕ್ಯಾನಲ್ ಅಗಲನೇ ಬಂದ್ಬಿಟ್ಟು 110 ಅಡಿ ಏನೋ ಬರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಇದು ಬಿಗ್ಗೆಸ್ಟ್ ಕ್ಯಾನಲ್ ನನಗೆ ಗೊತ್ತಿರೋ ಪ್ರಕಾರ. ಇವಾಗೇನೋ ಇದಕ್ಕಿಂತ ದೊಡ್ಡ ನಡೀತಿದೆ ಏನೋ ಗೊತ್ತಿಲ್ಲ. ಕೆಳಗಡೆ ಇದ್ರದ್ದು ಬೇಸೆ 60 ಅಡಿ ಏನೋ ಇದೆ, ಮೇಲ್ಗಡೆ 110 ಅಡಿ 115 ಅಡಿ ಏನೋ ಬರುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಾಜೆಕ್ಟು ಆವಾಗ ಮಾಡಿರೋದು. ಹೇಳಿದ್ನಲ್ಲ 4 ರಿಂದ 5 ರೂಪಾಯಿ ಕೂಲಿ ಇತ್ತು. ಇವಾಗ 600-800 ರೂಪಾಯಿ ಕೂಲಿ ಕೊಟ್ಟರು ಕೆಲಸದವ್ರು ಸಿಗಲ್ಲ. ಮಷಿನರಿ ಇದೆ, ಮಷಿನರಿ ಇದ್ದರೂ ಇಷ್ಟು ಚೆನ್ನಾಗಿ ಕೆಲಸ ಅವಾಗ ಮಾಡಿರೋ ಕೆಲಸಗಳು ಇವಾಗ ಆಗಲ್ಲ. ಇರಲಿ, ಅದೆಲ್ಲ ನಮ್ಮ ವಿಡಿಯೋ ಉದ್ದೇಶ ಅಲ್ಲ. ನಮ್ಮ ಊರಿಗೆ, ನಮ್ಮ ಪಕ್ಕದ ಊರುಗಳಿಗೆ ನೀರಾವರಿ ವ್ಯವಸ್ಥೆ ಇದೆಯಲ್ಲ, ಸುಮ್ಮನೆ ಈ ಕಡೆ ಬಂದಿದ್ದೆ, ನಿಮಗೆ ಇದ್ರ ಪರಿಚಯ ಮಾಡಿಕೊಡೋಣ ಅಂತ ಈ ವಿಡಿಯೋ ಮಾಡಿದೆ. ಇನ್ನೊಂದು ಸ್ವಲ್ಪ ನಮ್ಮ ಜಮೀನು ತೋರಿಸ್ತೀನಿ. ಇಲ್ಲಿಂದ ಹೇಗೆ ಕಾಣುತ್ತೆ ನಮ್ಮದು ಒಂಥರ ಪಕ್ಷಿ ನೋಟ ಅಂತ ಹೇಳ್ತಾರಲ್ಲ, ಅದನ್ನು ತೋರಿಸ್ತೀನಿ. ಒಂದು ನಿಮಿಷ. ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ದಾರಿ ಸರಿ ಇಲ್ಲ, ನಡ್ಕೊಂಡು ಹೋಗಿ ಅಲ್ಲೇ ಹೋಗಿ ವಿಡಿಯೋ ಮಾಡ್ತೀನಿ ನೋಡಿ. ಇದು ಕೆನಲ್ ಬ್ಯಾಂಕ್ ಏನಂತೀವಿ, ಈ ಥರ ಇರುತ್ತೆ. ಇಲ್ಲಿ ನಡೆಯೋದು ಸ್ವಲ್ಪ ಕಷ್ಟ, ಗ್ರಿಪ್ ಸಿಗಲ್ಲ, ಆಮೇಲೆ ಬಾಡಿ ಬ್ಯಾಲೆನ್ಸ್ ಆಗಲ್ಲ, ಹುಷಾರಾಗಿ ಹೋಗಬೇಕು. ಹುಷಾರಾಗೆ ಹೋಗಬೇಕು. ನಾನು ಆಗಲೇ ಹೇಳಿದೆ, ಇದು ನಮ್ಮದು ಬಲದಂಡೆ ಆಗುತ್ತೆ, ಆ ಕಡೆ ಎಡದಂಡೆ ಇರೋರಿಗೆ ನೀರಾವರಿ ವ್ಯವಸ್ಥೆ ಗೌರ್ಮೆಂಟ್ ಕಡೆಯಿಂದನೇ ಇದೆ, ನಮಗೆ ಇಲ್ಲ. ನಮಗೆ ಆ ಕಾಲದಲ್ಲೇ ಮಾಡಿಲ್ಲ. ಅದಕ್ಕೆ ಏನಕ್ಕೋ ಅಂತ ನನಗೆ ಗೊತ್ತಿಲ್ಲ, ಯಾಕೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ರೈತರು ನೋಡಿ ಪೈಪು ಮೋಟ್ರು ಎಲ್ಲ ಕೂಸ್ಕೊಂಬಿಟ್ಟು ಅನುಕೂಲ ಇದ್ದವರು ಈ ರೀತಿ ನೀರಿನ ವ್ಯವಸ್ಥೆ ಮಾಡ್ಕೊತಾರೆ. ಅನುಕೂಲ ಇಲ್ಲದವರು ಜಮೀನಿದ್ರು ಪಾಪ ಬೆಂಗಳೂರು ಅಂತ ಸುತ್ತ ಕೆಲಸಕ್ಕೆ ಹೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನೋಡಿ, ತುಂಬ ಹತ್ರ ಬಂದು ತೋರಿಸ್ತಾ ಇದ್ದೀನಿ. ಇದು ಸುಮಾರದಿಂದ ಇದರ ಪರಿಚಯ ನಿಮಗೆ ಮಾಡಿಕೊಡ್ಬೇಕು ಅಂತ ತುಂಬ ದಿನದಿಂದ ಇತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಆ ಕಡೆ ಇದ್ದೆ ಆಗಲೇ, ಈ ಕಡೆ ಬಂದೆ 5 ನಿಮಿಷ. ಈ ಕಡೆಯಿಂದ ನಮ್ಮ ಜಮೀನು ಕಾಣಿಸುತ್ತೆ, ಅದನ್ನು ತೋರಿಸ್ಬೇಕು ಅಂತ ಆಸೆ, ಅದಕ್ಕೋಸ್ಕರ ಬಂದೆ. ಅಲ್ಲೇ ಮುಂದೆ ಡೋಣಿ ನದಿ ಹರಿಯುತ್ತೆ, ಅದನ್ನು ತೋರಿಸ್ತೀನಿ. ಕೆಳಗಡೆನೂ ನೀರು, ಮೇಲ್ಗಡೆನೂ ನೀರು. ತುಂಬ ಸ್ಪೀಡಾಗಿ ಹರಿಯುತ್ತೆ ನೀರು. ಇಲ್ಲಿ ನಾವು ಆ ಕಡೆ ಅಲ್ಲಿ ಮುಂದೆ ಈಜಾಡ್ತೀವಿ, ಇಲ್ಲಿ ಸ್ವಲ್ಪ ಈಜಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸ್ಪೀಡ್. ಅಕಸ್ಮಾತಾಗಿ ಈಜಾಡಕ್ಕೆ ಹೋದ್ರು
ಈಜ್ ಬರೋರಿಗೆ ಏನು ತೊಂದರೆ ಇಲ್ಲ, ಬಟ್ ಸ್ಪೀಡಾಗಿ ಮೂವ್ ಆಗ್ತಾ ಹೋಗ್ತಾರೆ. ಏನೋ ಇಲ್ಲಿ ಏನೋ ಹಿಡ್ಕೊಳಕ್ಕೆ ಗ್ರಿಪ್ಪು ಇಲ್ಲ, ಏನಿಲ್ಲ. ಬಿದ್ದರೆ ಒಂದೇ ಸಲ 60-70 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ. ನಿಮಗೆ ಅಲ್ಲಿ ಗ್ರೀನಾಗಿ ಕಾಣಿಸ್ತಾ ಇದೆ ನಮ್ಮ ಕಬ್ಬು. ಅಲ್ಲಿ ಗ್ರೀನಾಗಿ ಏನು ಕಾಣಿಸ್ತಾ ಇದೆಯಲ್ಲ, ಅದೇ ನೋಡಿ ನಮ್ಮ ಕಬ್ಬು. ಇಲ್ಲಿಂದ ಸುಮ್ಮನೆ ಹಂಗೆ ನಮ್ಮ ಹೊಲ ಕಾಣುತ್ತೆ. ಯಾವಾಗಾದರೂ ಸುಮ್ಮನೆ ಬೇಜಾರಾದಾಗ ನೋಡಬೇಕು ಅಂತ ಅನಿಸಿದರೆ ಬರ್ತೀನಿ. ಮತ್ತು ಇಲ್ಲಿ ನನಗೆ ತುಂಬ ಇಷ್ಟ ಆಗೋದು ಏನಪ್ಪ ಅಂದರೆ ಸಾಯಂಕಾಲ ಮತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಬಾತುಕೋಳಿಗಳು ಒಂದೇ ಕಡೆ ಕೂತ್ಕೊಂಡಿರ್ತವೆ. ಅದನ್ನು ನೋಡಬೇಕು ಅಂತ ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿರುತ್ತೆ. ಅದು ನೋಡ್ಬೇಕಂತ ಆಸೆ ಆಗಿ ಅವಾಗವಾಗ ಬರ್ತಾ ಇರ್ತೀನಿ. ಅದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು ನಿಮಗೆ. ಅದ್ರದ್ದು ಯಾವಾಗೋ ಒಂದು ಮಾಡಿದ್ದೊಂದು ವಿಡಿಯೋ ಕ್ಲಿಪ್ ಇದೆ, ಅದು ಸಿಕ್ಕರೆ ಅದನ್ನು ಹಾಕ್ತೀನಿ ಮಧ್ಯದಲ್ಲಿ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ಸಿಕ್ಕಾಪಟ್ಟೆ ಜಾಲಿ ಮರಗಳಿದ್ದು, ಇಲ್ಲೆಲ್ಲ ಕ್ಲೀನಾಗಿ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜಾಲಿ ಮರಗಳಿದ್ದು. ಈ ಮಹಾರಾಷ್ಟ್ರದಿಂದ ಇದ್ಲು ರೆಡಿ ಮಾಡಿ, ಇಲ್ಲಿಂದ ಇದ್ಲು ರೆಡಿ ಮಾಡಿ ಅವ್ರು ತೊಗೊಂಡೋಗ್ತಾರೆ ಲೀಸ್. ಈ ಜಾಲಿ ಮರಗಳನ್ನೆಲ್ಲ ಕಡಿದು ಇದ್ಲು ಮಾಡಿ ಅದನ್ನು ಅವ್ರೇನೋ ಸೇಲ್ ಮಾಡ್ತಾರೆ. ಅವರು ಅದನ್ನು ಮುಂದೆ ಯಾವುದಕ್ಕೆ ತೊಗೊಂಡೋಗ್ತಾರೆ ಅಂತ ಗೊತ್ತಿಲ್ಲ, ಏನಕ್ಕೆ ಬಳಸ್ತಾರೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಅಲ್ಲೆಲ್ಲ ಜಾಲಿ ಮರಗಳು ಕಾಣಿಸ್ತಿದ್ವಲ್ಲ, ಆ ಥರ ಕಾಡು ಥರ ಇತ್ತು. ಇದು ಒಂಥರ ಕಾಡಂದಿಗಳಿಗೆ, ನವಿಲುಗಳಿಗೆ ಒಂಥರ ಮನೆ ಥರ ಇತ್ತು. ಇದನ್ನೆಲ್ಲ ಆ್ಯಕ್ಚುಲಿ ನಾಶ ಮಾಡಿಬಿಟ್ರು. ಇದು ಏನು ಮಾಡೋಕ್ಕಾಗಲ್ಲ, ಮನುಷ್ಯನ ಆಸೆಗೆ ಯಾವುದು ಕಾಡು ಸಾಕಾಗ್ತಿಲ್ಲ, ಯಾವುದು ಸಾಕಾಗ್ತಿಲ್ಲ. ಆಮೇಲೆ ಇಲ್ಲಿ ಏನಿದೆಯಲ್ಲ, ಈ ಡೋಣಿ ನದಿ ನೋಡಿ, ಇದೆ ನೋಡಿ ಡೋಣಿ ನದಿ. ಇದು ಇದ್ರ ಕೆಳಗಡೆ ಹೋಗುತ್ತೆ, ಮೇಲ್ಗಡೆ ಈ ನೀರು ಹೋಗುತ್ತೆ. ಈ ಡೋಣಿ ನದಿಯಿಂದನೇ ಸಿಕ್ಕಾಪಟ್ಟೆ ಜನರು ಜೀವನ ಮಾಡ್ತಾ ಇದ್ದಾರೆ. ನೀರಾವರಿ ಮೋಟ್ರ್ ಕೂರಿಸ್ಕೊಂಡ್ಬಿಟ್ಟು ಕಬ್ಬು, ಭತ್ತ, ಸಜ್ಜೆ, ಮೆಕ್ಕೆಜೋಳ ಈ ಥರ ಏನೇನೋ ತಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದು ವ್ಯೂ. ಇದನ್ನು ತೋರಿಸ್ಬೇಕು ಅಂತ ಬಂದೆ. ನೋಡಿ ಅಲ್ಲಿ ಗುಡಿಸಲು ಕಾಣ್ತಾ ಇದೆ, ಅದೇ ಇಡ್ಲಿ ಮಾಡೋರು. ಎಲ್ಲ ಇಡ್ಲಿ ಮಾಡಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಜಾಗ ಹೆಂಗೆ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ನೋಡಿ. ಅದನ್ನು ಅಲ್ಲಿ ಏನೂ ಇರಲೇ ಇಲ್ವಲ್ಲ, ಜಾಗದಲ್ಲಿ ಏನೂ ಇಲ್ವೇನೋ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ. ಇದೇ ನೋಡಿ ಡೋಣಿ ನದಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನೋಡಿ. ಡೋಣಿ ನದಿ ಇಲ್ಲೇ ನಮ್ಮದು ಆ್ಯಕ್ಚುಲಾಗಿ ನಾವು ಮುಂಚೆ ನೀರಾವರಿ ವ್ಯವಸ್ಥೆ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ವಿ. ಇದರಿಂದನೇ ನೀರು ತೊಗೊತಿದ್ವಿ. ಇವಾಗ ಬಾವಿ ಆಗಿದೆ. ಆದರೂ ನಮಗೆ ನೀರಿನ ಅಭಾವ ಆದರೆ, ನೀರು ಕಡಿಮೆ ಆದರೆ ಇಲ್ಲೇ ಇದರಿಂದನೇ ನೀರು ತೊಗೊತೀವಿ. ಈಗ ಮಾರ್ಚ್ ತಿಂಗಳಲ್ವಾ, ಇಲ್ಲಿ ನೀರು ಕಮ್ಮಿ ಆಗಿದೆ, ಪರವಾಗಿಲ್ಲ. ಎಷ್ಟೋ ಜನರಿಗೆ ಅನ್ನ ಹಾಕ್ತಿರೋ ಡೋಣಿ ನದಿ ಇದು, ಇದ್ರ ನೀರಿಂದನೇ. ಆದರೆ ಭರವಸೆ ಏನಂದರೆ ಈ ತಾಳಿಕೋಟೆ ಭಾಗದ ತ್ಯಾಜ್ಯ ಎಲ್ಲ ಇಲ್ಲಿಗೆ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಕೃಷಿಗೆ ಅನಿವಾರ್ಯವಾಗಿ ನೀರು ಬೇಕಾದಾಗ ಜನರು ಬಳಸ್ಕೊತಾರೆ. ಆಮೇಲೆ ಆ ನೀರಿಂದ ಸ್ವಲ್ಪ ಭೂಮಿ ಕೆಡ್ತಾ ಇತ್ತು, ಅದಕ್ಕೋಸ್ಕರನೇ ಬಾವಿನೇ ತೆಗೆಸ್ಬಿಟ್ಟಿದ್ದೀವಿ. ನಿಮ್ಗೆ ಅಲ್ಲಿ ಗ್ರೀನಾಗಿ ಕಾಣುತ್ತೆ ಜಮೀನು, ಅಲ್ಲಿ ಕಾಣುತ್ತೆ ನೋಡಿ ಗ್ರೀನಾಗಿ. ಅದು ಪೂರ್ತಿ ಕಬ್ಬು, ಅಲ್ಲಿಂದ ಅಲ್ಲಿವರೆಗೂ 30 ಎಕರೆನೂ ಕಬ್ಬು. ಅದು ನಮ್ಮ ಜಮೀನು. ಸುಮ್ಮನೆ ನಿಮಗೆ ತೋರಿಸೋಣ ಅಂತ ತೊಗೊಂಬಂದೆ. ಬೈಕ್ ತೊಗೊಂಡು ನಂಗೆ ಸುಮ್ಮನೆ ಬೇಜಾರಾದಾಗ ಇಲ್ಲಿ ಬರ್ತಾ ಇರ್ತೀನಿ. ಇದು ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಚಾನಲ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ವಿಡಿಯೋನ ನೋಡಿ, ಖುಷಿ ಪಡಿ. ಇದೇನು ನನ್ನ ಅಗ್ರಿಕಲ್ಚರಲ್